ನೋಡ್ರಿ ಎಷ್ಟು ಒಂದೇ ಎಳೆ ಹಾಕಿವಿ ಬರಬ್ಬರಿ 2 ಫೂಟ್ ತೊಯ್ದದ. ಹೌದೌದು. ಈ ಕಡೆ ಒಂದು ಫೂಟ್ ಬಡ್ಡಿ ಬಿಟ್ಟು ಈ ಕಡೆ ಒಂದು ಫೂಟ್ 1.5 ಫೂಟ್ ತೊಯ್ದದ, ಆ ಕಡೆ ಒಂದು ಫೂಟ್ 1.5 ಫೂಟ್ ತೊಯ್ದದ. ಇಷ್ಟ ಆಗೈತ್ರಿ, ಇಲ್ಲಿ ಹೆಚ್ಚು ಕಡಿಮೆ ಬಂದೈತ್ರಿ. ಈ ಕಡೆನೂ ಅಟ್ಟು ಬಂದಿ ಅದು. ನಾವು ಎಲ್ಲಿ 3000 ಬಾಳೆ ಹೆಚ್ಚಿದ್ದೆವು ಮೊದಲ. 3000 3000 ಹೆಚ್ಚಿದ್ದೆವು. ಕೊಯ್ದು ಸರ್ತಿಗೆ ಒಂದೊಂದು ಟೆಂಪು ಬೀಳ್ತಿತ್ತು ಕಾಯಿ. ಅಜ್ಜ ಈಗ ಇನ್ನೊಂದ್ರಿ, ಈಗ ಬಾಳೆ ಬೆಳೆಗಾರರು ತಾವು ಸ್ಟಾರ್ಟಿಂಗ್ ಮಾಡ್ಬೇಕಂತ ಹೇಳಿದ್ರ ಯಾವ ವೆರೈಟಿ ಕಾಯಿ ತಗೊಳ್ ಚಲೋ? ಈಗ ಕೆಲವ್ರು G9 ಚಲೋ, ಅದು ಬೇರೆ ಗುಂಪು ಬಾಳೆ ಮಾಡ್ಬೇಕು ಆತರ ಬೇರೆ ಬೇರೆ ಹೇಳ್ತಾರೆ. ನಿಮ್ಗೆ ಯಾವ್ದು ಸೂಟ್ ಅನ್ಸುತ್ತೆ? ಡ್ರಿಪ್ಪಿಗೆ 1000 ಬಾಳಿಗೆ 2 ಇಂಚ್ ನೀರಿದ್ರೆ ಸಾಕು, ಒಂದೇ ದಿವಸದಾಗ ಉಂಡು ಬಿಡ್ತದೆ. 6x6 ಹಚ್ಚಿದ್ರೆ 1 ಎಕರೆಗೆ 1000 ಕುಂದಿರ್ತಾವ. ನಾವು 4 ಫೂಟ್ 3 ಇಂಚ್ ಹಚ್ಚಿವಿ. ಸೊ ಸ್ನೇಹಿತರೆ, ಸಮಸ್ತ ಕನ್ನಡ ನಾಡಿನ ಜನತೆಗೆ ನನ್ನ ನಮಸ್ಕಾರ ತಿಳಿಸ್ತಾ, ಅನ್ನ ಹಾಕದ ಮನೆ ಕೆಡಕಿಲ್ಲ, ಗೊಬ್ಬರ ಹಾಕದ ಹೊಲ ಹಾಳಾಗಿಲ್ಲ ಅಂತ ದೊಡ್ಡವರೇ ನೋಡ್ಬೇಕು. ಅದನ್ನ ಸತ್ಯ ಅಂತ ಅನ್ನೋದನ್ನ ಮಾತು ತೋರಿಸ್ಬಿಟ್ರಿ. ಸ್ನೇಹಿತರೆ, ನೀವು ಹಿಂದಿನ ಸಂಚಿಕೆಯಲ್ಲಿ ನೋಡಿರ್ತೀರಿ, ನಮ್ಮ ಈರಪ್ಪ ಸಿದ್ದಪ್ಪ ಪೂಜಾರಿ ಅವರ ಒಂದು ಸಂದರ್ಶನ ಸ್ಟಾರ್ಟ್ ಆಗಿದೆ. ನೀವೀಗ ನೋಡ್ಬೋದು. ನಾನು ಇವತ್ತಿನ ಎಪಿಸೋಡಲ್ಲಿ ಬಾಳೆ ಗಿಡದ ಬಗ್ಗೆ ನಿಮಗೆಲ್ಲ ತೋರಿಸ್ತೀನಿ. ಸೊ ಇವ್ರು ಯಾವ ರೀತಿ ಬಾಳೆಗಳನ್ನ ಬೆಳೆದಿದ್ದಾರೆ ಅಂತ ಹೇಳ್ಬಿಟ್ಟು, ಅಜ್ಜರ ಇವತ್ತು ನಮ್ಮ ವೀಕ್ಷಕರಿಗೆ ಈ ಒಂದು ಎಪಿಸೋಡಲ್ಲಿ ನಿಮ್ಮ ಬಾಳೆ ಗಿಡಗಳನ್ನ ತೋರಿಸ್ಬಿಟ್ರು. ಈಗಾಗಲೇ ಬಾಯಿ ಅಂತರೂ ನೋಡಿದ್ದಾಯ್ತು. ಆ ಕಡೆ ಆ ಬಾಯಿನಿಂದ ನಾವು ಈ ಬಾಳೆ ಗಿಡಕ್ಕೆ ಪೈಪ್ಲೈನ್ ಮಾಡೀವಿ. ಪೈಪ್ಲೈನ್ ಮಾಡಿ ಡ್ರಿಪ್ ಮಾಡೀವಿ. ಮೊದಲ ನೆಲಗಾವಲಿ ಮೇಲೆ ಉಣಿಸ್ತಿದ್ದೆವು. ಈಗ ಡ್ರಿಪ್ಪಿಗೆ ಆದ್ರೆ ನೀರು ಕಮ್ಮಿ ಹಿಡಿತದ ಅನ್ನೋ ಉದ್ದೇಶದಿಂದ ಡ್ರಿಪ್ ಮಾಡೀವಿ. ಡ್ರಿಪ್ಪಿಗೆ 1000 ಬಾಳಿಗೆ 2 ಇಂಚ್ ನೀರಿದ್ರೆ ಸಾಕು, ಒಂದೇ ದಿವಸದಾಗ ಉಂಡು ಬಿಡ್ತದೆ. ನೀರು ಅಷ್ಟು ಕಮ್ಮಿ ಹಿಡಿತದ. ಒಂದು ದಿವಸದಾಗ 2 ಇಂಚ್ ನೀರಿದ್ರ ಡ್ರಿಪ್ಪಿಗೆ ಹಾಕಿದ್ರ. ಮತ್ತಿನ್ನು ನೆಲಗಾವಲಿ ಮೇಲೆ ಉಣಿಸಿದ್ರೆ 2 ದಿನ ಬೇಕು. ಒಂದು ದಿವಸದ ನೀರು ಉಳಿತಾಯ ಆಗ್ತದ ಅನ್ನೋ ಉದ್ದೇಶದಿಂದ ನಾವೇನದ ಡ್ರಿಪ್ ತಯಾರು ಮಾಡಿ ಡ್ರಿಪ್ಪಿಗೆ ಹಾಕಿವಿ. ಬೇಕಾದ್ರೆ ನೋಡಕತ್ರ ಬರ್ರಿ ಬಾಳೆ ಹಂಗದ. ಬರ್ರಿ ಹೋಗೋಣ. ಇದು ಟೋಟಲ್ ಎಷ್ಟದವ್ರಿ ಅಜ್ಜಾಗಿ? ಇವು ಟೋಟಲ್ 1000 ಹಚ್ಚಿವ್ರಿ. ಈಗ ಮೊದಲ ನಾವು ಯಾವತ್ತು ಒಂದು 10, 15, 20 ವರ್ಷಗಟ್ಲೇನು ಬಾಳಿನೇ ನಮ್ಮ ಹೊಲಗೊಳದಾಗ ಜಾಸ್ತಿ ಇದ್ವು. ನಾವು ಎಲ್ಲಿ 3000 ಬಾಳೆ ಹಚ್ಚಿದ್ದೆವು ಮೊದಲ. 3000 ಹಚ್ಚಿದ್ದೆವು. ಕೊಯ್ದು ಸರ್ತಿಗೆ ಒಂದೊಂದು ಟೆಂಪು ಬೀಳ್ತಿತ್ತು ಕಾಯಿ. ಮತ್ತು ಇತ್ತಿತ್ತಲಾಗಿ ಮಳೆ ಕಮ್ಮಿ ಆದಗಳಿಗೆ ಬಾಯಿಗೆ ನೀರು ಅದು, ಅಲ್ಲಿಂದ ಬೋರ್ ಹಾಕಿದೆವು, ಬೋರಿಗೆ ನೀರು ಆಗಲಿಲ್ಲ. ಈಗ ಬಾಳೆನೂ ತೆಗೆದೆವು, ತಿರುಗಿ ನಿಂಬೆ ಗಿಡನೂ ತೆಗೆದೆವು. ಈಗ ಮತ್ತೆ ಏನದ ನೀರು ಬಂದವನ್ನೋ ಉದ್ದೇಶದಿಂದ ಈಗ 1000 ಹಚ್ಚಿವಿ. ಇದಕ್ಕೊಂದು ಡ್ರಿಪ್ಪಿನ ಮುಖಾಂತರ ನೋಡೋ ನೀರು ಬಿಟ್ಟು ನೋಡ್ಬೇಕಂತೇಳಿ ಅಲ್ಲಿ ಒಂದು ಸಣ್ಣ ಬೋರ್ ಬಿದ್ದದ, ಒಂದು 2 ಇಂಚ್ ಅದ. ಅದ್ರಲ್ಲೇನೆ ಜಾಯಿಂಟ್ ಮಾಡಿ ಒಂದಿಂದಾಗ ಉಂಡೆ ಬಿಡ್ತದ. ಡ್ರಿಪ್ ಮಾಡೋಣ ಸ್ವಲ್ಪ ಜಲ್ದಿ ಉಣ್ತದ. ಮತ್ ಮೇಲಾಗಿ ಪೂರಾ ನೆಲನು ತ್ಯಾವ್ದ ಜಾಸ್ತಿ ತಗೋತದ. ಯಾಕಂದ್ರೆ ಹನಿ ನೀರ್ ಬೀಳ್ತದ. ಬೀಳೋದ್ರಿಂದ ಜಾಸ್ತಿ ಇದು ತಗೋತದ. ಅಂದ್ರೆ ಇದು ಫಸ್ಟ್ ನಾಟಿ ಮಾಡೋದು ಹಿಡ್ಕೊಂಡ್ರಿ ವೀಕ್ಷಕರಿಗೆ ಎಲ್ಲ ತಿಳಿಸ್ಬಿಡ್ರಿ. ಇದು ಯಾವ ರೀತಿ ನಾಟಿ ಮಾಡ್ಬೇಕು, ಎಷ್ಟು ಸ್ಪೇಸ್ ಬಿಡ್ಬೇಕು ಎಲ್ಲ ಹೇಳ್ರಿ. ಅಂದ್ರ ಇವಾಗಿ ಮೊದಲ ನಾವು ಜವಾರಿ ಬಾಳೆ ಅಂತೇಳಿ ಹಚ್ತಿದ್ದೆವು. ಜವಾರಿ ಬಾಳೆ ಹಚ್ಚೋ ಟೈಮ್ದಾಗ ಅದ್ರನ್ನು ಮರಿ ತಕ್ಕೊಂಡು ನಾವು ಹಚ್ತಿದ್ದೆವು. ಈಗಿಲ್ಲ, ಅದಕ್ಕ ಒಂದ್ ಸ್ವಲ್ಪ ರೋಗ ಬರ್ಲಕತ್ತು. ರೋಗ ಬರೋದ್ರಿಂದ ಆ ಬಾಳೆ ಬಿಟ್ಟಿವಿ. ಈಗ ಯಾವ್ದ್ರಿ ಅದು? ಮೊದಲು ಜವಾರಿ ಬಾಳೆ ಅಂತೇಳಿ. ಈಗ ಜವಾರಿ ಬಾಳೆ ಟೈಪೇ ಇದು ಕಸಿ ಮಾಡಿದ್ದು. ಇದು ಎಲ್ಲಪ್ಪ ಅಂದ್ರೆ ಬೈಲ್ ಹೊಂಗಲ್ದಾಗ ಸಿಗ್ತಾವ. ಹೋಗಿ ಬೈಲ್ ಹೊಂಗಲ. ಅವ್ರಿಗೆ ನಾವು ಫಸ್ಟ್ ಆರ್ಡರ್ ಕೊಡ್ಬೇಕು. ನಮ್ಗೆ ಇಂತಿಷ್ಟು ಅಗಿಬೇಕಾಗ್ಯಾವ ಅಂದ್ರೆ ತಯಾರು ಮಾಡ್ತಾರ. ಅವ್ರು ತಯಾರು ರೆಡಿ ಇರಂಗಿಲ್ಲ. ಮೊದಲು ನಾವು ಅಡ್ವಾನ್ಸ್ ದುಡ್ಡು ಕಟ್ಟಬೇಕು. ಅವ್ರಿಗೆ ಹೇಳಿ ಅಗಿ ತಯಾರು ಮಾಡಿಸಿ ಅವು ಏನದ ಮೊದಲು ಮಾಪ್ ಮಾಡ್ಕೊಳ್ಳೋದು. ಹಿಂಗೊಂದು ನಿಟ್ಟ, ಆಮೇಲೆ ಹಿಂಗೊಂದು ನಿಟ್ಟ, 2 ನಿಟ್ಟ ಮಾಪ್ ಮಾಡ್ಕೊಂಡು 1 ನಿಟ್ಟ ಬರೇ ಹಿಂಗ ದಾರ ಒಕ್ಕೋತ್ ಹೋಗ್ಬಿಡುದು. ಅಂದ್ರೆ ಸೂಲ್ಗಂಬಕ್ಕೆ ಬೀಳ್ಬಾರ್ದು, ಮರಿಯಲ್ಲಿ ನಡುವು ಕಾಣಬಾರ್ದು. ಯಾಕಡೆ ನಿತ್ತು ನೋಡಿದ್ರು ಸಾಲ ಕಾಣಬೇಕು ಸ್ಟ್ರೇಟ್. ಹಿಂಗನು ಸಾಲ, ಹಿಂಗ್ ತಿರ್ಕಾಸಿ ಮೇಲೆ ನೋಡಿದ್ರು ಸಾಲ. ಈ ಚಚ್ಚೌಕೆ ಯಾವ ಮೂಲಿ ನಿತ್ತು ನೋಡಿದ್ರು ಒಟ್ಟು ಸಾಲ ಕಾಣಬೇಕು. ಚೌಕಾಕಾರದಲ್ಲಿ ಇರ್ಬೇಕು. ಅದು ಯಾಕಡೆನೂ ಒಂದ್ ಸ್ವಲ್ಪ ಕೂದಲು ಎಟ್ಟು ಫರ್ಕ್ ಆಲಾರ್ದಂಗ ಮರಿ ನೆಟ್ಟಿವಿ ನಾವು. ಅವಾಗ ಗುದ್ದು ಹೊಡಿತಿದ್ದೆವು ಹಾರಿ ತಗೊಂಡು. ಈಗಿಲ್ಲ. ಈಗ ಅದು ಮೊದಲ ಮಾಪ್ ಮಾಡ್ಕೊಂಡು ಕಟ್ಗಿ ಚುಚ್ಕೋತ ಹೋಗ್ಬಿಡುದು. ಆ ಕಟ್ಗಿ ಕಿತ್ತುದು, ಬೆಡಗಲ್ಲಿ ಹಡ್ಡುದು. ಈಗ ಸಾಣದಿರ್ತದ, ಒಂದ್ ಇಟ್ಟೇ ಇರ್ತದ. ಮೊದಲು ಮೊಳಕಾಲ್ ಮಟ್ಟ ಇರ್ತಿದ್ವು. ಈಗ ತರಬೇಕಾದ್ರೆ ಎಷ್ಟು ತಿಂಗಳಿಗೆ ಇರ್ತಾವ್ರಿ ಅವು? 3 ತಿಂಗಳಿಗೆ ಇರ್ತಾವ. 3 ತಿಂಗಳಿಗೆ ಕೊಡ್ತಾರೆ. ಒಂದು ಪ್ಯಾಕೆಟ್ನಾಗ ತಯಾರು ಮಾಡಿರ್ತಾರ. ಒಂದು ಪ್ಯಾಕೆಟ್ನಾಗ 100 ಇರ್ತಾವ. ಅವು ಪ್ಯಾಕೆಟ್ ಗಟ್ಲೇನೆ ಅವರೇ ಹೇರ್ಕೊಂಬಂದ್ ತಂದು ಮನೆಗೆ ಇಳಿಸಿ ಹೋಗ್ತಾರ. 25 ರೂಪಾಯಿಗೊಂದು ಅಗಿ ನಮಗ್ ಕೊಟ್ಟಾರ. ಅವು 1000 ತಂದು ಹಚ್ಚಿದ್ದೆವು. ಹೋಗಿನೇ ಅದೆಲ್ಲ ಮತ್ತೆ ಇಲ್ಲೇ ಇಂಥ ಕಸಿ ಆ ಬಾಳೆ ಒಳಗಿನ ಮರಿನೇ ತಂದಕ್ಕೆ ಮತ್ತೆ ಹಚ್ಚಿವಿ. ಅವು ಚಿಗಿಲಕತ್ತಾವ. ಅಂದ್ರೆ ಇದು ಫಸ್ಟ್ ಹಚ್ಚು ವಿಧಾನ ಯಾವ ರೀತಿ ರೀ? ಇದು ಫಸ್ಟ್ ಹಚ್ಚು ವಿಧಾನ ಅಲ್ಲಕೇನ್ರಿ. ಈಗ ತಡ್ರಿ, 1 ಎಕರೆ ಒಳಗ ಸರಿ ಸುಮಾರು ನಾವು ಅಂದಾಜೆಲ್ಲ ಕೊಟ್ಟು ಹಚ್ಕೊಂಡ್ರೆ ಎಷ್ಟು ಅಗಿ ಕುಂದಿರ್ತಾವ್ರಿ? ಅಂದ್ರ ನೋಡ್ರಿ, 1 ಅಗಿನಿಂದ 1 ಅಗಿಗೆ ಅಂತರ ಅದು ನಾವು ಹಚ್ಚದಂಗಿರ್ತದ. ನಾವು ದೂರ ಹಚ್ಚದೇವಂದ್ರ 1000 ಬಾಡಿ ಕುಂತಿರ್ತಾವ. ಎಷ್ಟ್ರಿ? ಅಂದಾಜ್ ಅಂದ್ರ 6 ಫೀಟ್
6x6 ಅಥವಾ ಹೆಂಗ್ರಿ? 6x6. 6x6 6 ಹಚ್ಚಿದ್ರ ಒಂದ್ ಎಕರೆಕ 1,000 ಕುಂತಿರ್ತಾವ. 6x6 ಹಚ್ಚಿದ್ರೆ 1 ಎಕರೆಗೆ 1,000 ಕುಂತಿರ್ತಾವ. ನಾವು 4 ಫೂಟ್ 3 ಇಂಚ್ ಹಚ್ಚಿವಿ. 4 ಫೂಟ್ 3 ಇಂಚ್ ಹಚ್ಚಿವಿ ಅಂದ್ರ ಭಾಳ ಪೈಸ್ ಹಚ್ಚೋದ್ರಿಂದ ಭಾಳ ದಿವ್ಸ ಬಾಳಿಕೆ ಬರ್ತದ. ಅದಕ್ಕೆ ಮರಿನೂ ಕಡಿಮೆ ಬಿಟ್ಕೊತ ಹೋಗ್ಬೇಕು. ಸಿಕ್ಕಾಪಟ್ಟೆ ಮರಿ ಹೇಳ್ತದ. ಮರಿ ಅದು ಲಳಿಗೆ ಹಚ್ಚಿ ಹೊಡೆದ್ ತೆಗಿಬೇಕು. ಅಲ್ಲೇ ಕೊಯ್ದು ಬಿಡೋಣ. ಮತ್ತ ಅವು ಎಳುವೆ ರಸ ಜಗ್ಗುವೆ ಉಳಿದ ಗಿಡಗಳಿಗೆ ಪತ್ತು ಕೊಡುದಿಲ್ಲ. ಆ ಲಳಿಗೆ ಹಚ್ಚಿ ಬೆಳಗ ತಗೊಂಡು ಕಡ್ಡಾಡಿಸಿ ಅದನ್ನ ಅನಾಮಾತ ಮರಿ ತಕ್ಕೊಂಡ್ಬಿಡ್ಬೇಕು. ತಕ್ಕೊಂಡು ನಮಗೆ ಎಷ್ಟು ಬೇಕು, ಒಂದು ದ್ವಾಡದು ಒಂದು ಸಾಣದು, ಒಂದು ಅಚ್ಚಿಕೆ ಒಂದು ಇಚ್ಚಿಕ ಹಿಂಗೆ ತಿಗಡಿ ಮೇಲೆ ಬಿಡ್ಬೇಕು, ಜೋಡಿ ಮೇಲೆ ಬಿಡಬಾರ್ದು. ಅಕಸ್ಮಾತ್ ಏಳಕ್ಕಾಗಿನೂ ಜೋಡಿ ಮೇಲೆ ಎದ್ದಿದ್ದು ಮತ್ತೆ ಸುತ್ತ ಮರಿ ಎದ್ದಿದ್ದಿಲ್ಲ ಅಂದ್ರೆ ಅನಿವಾರ್ಯ ಅದು ಬಿಡೇಬೇಕು. ಒಂದು ದ್ವಾಡದು ಒಂದು ಸಾಣದು ಹಿಂಗೆ ಬಿಟ್ಕೋತ ಹೋಗೋದು. ಇದು ಹಚ್ಚಿದ ಬರಬ್ಬರಿ ಎಷ್ಟು 9 ತಿಂಗಳಿಗೆ ಈತದ್ರಿ. ಹಚ್ಚಿದ 9 ತಿಂಗಳಿಗೆ 9 ತಿಂಗಳಿಗೆ ಈತದ. ಮುಂದೆ ಈದ್ 3 ತಿಂಗಳಿಗೆ ಗಿಡ ಕೊಯ್ಸ್ಕೊತದ. ಅಂದ್ರೆ ಫಸಲ್ ಬಂದಿರ್ತಾರೆ ಅವಾಗ ಪೂರ ಕಾಯಿ ತುಂಬಿಕೊಂಡಿರ್ತದ. ಅದು 9 1 3 11 ತಿಂಗಳು ಆಯ್ತಾನ. 11 ತಿಂಗಳಿಗೆ ಗಿಡ ಕೋಸ್ಕೊತದ. 9 3 12 ತಿಂಗಳ ಹೆಚ್ಚು ಕಮ್ಮಿ 11 12 ಅಷ್ಟು ಮಾತ್ರ ಆಗ್ತದ. ಇವು ಕಸಿ ಮಾಡಿದ್ದ ಅಗಿ ತಂದು ಹಚ್ಚಿದ್ರ ಅವು ಏಕಾಲಕ್ಕೆ ಒಮ್ಮೆ ಈತಾವ ಒಮ್ಮೆ ಬೀಳ್ತಾವ. ತಿಳಿದ್ರೆ ಇನ್ನೇನು ಅಕಸ್ಮಾತ್ ಎಲ್ಲೇರೆ ಒಂದೊಂದು ಅಗಿ ಹೋಗುಣಿ ಆಗಿ ಮಾಡಿ ಮತ್ತೊಂದು ತಂದು ಹಚ್ಚಿದ್ದೇವೆ ಅಂದ್ರೆ ಅವಾಗ ಸಣ್ಣ ದೊಡ್ಡ ಆತಾವಲ್ಲ ಅವೇ ಜರ ಹಿಂದ ಮುಂದೆ ಆಗ್ಬೋದು. ರೋಗ ಮಾತ್ರ ಅದು ಎಲಿ ಇದು ಕಿರ್ದ ಎಲಿ ಬಿಡುದು ರೋಗ ಬರ್ತದ. ಅದರ ಸುಳಿಗೆ ಒಂದ್ ಸ್ವಲ್ಪ ಯಾವ್ದಾರ ಯಾಕಲ್ಲಕ್ಕ ಒಟ್ಟು ವಿಷಕಾರಿ ಎಣ್ಣೆ ಹೊಡೆದಾಗ ಇಲ್ಲಿ ಸೆಂಟರ್ದಾಗ ಸೆಂಟರ್ದಾಗ ಸುಳ್ಯಾಗೆ ಹಾಕಬೇಕು. ಹಾಕಿದ್ರೆ ಅದು ಏನೂ ಆಗೋದಿಲ್ಲ. ಮತ್ತು ಅದೇನು ವ್ಯವಸ್ಥೆ ಮಾಡಲಿಲ್ಲ ಅಂದ್ರೆ ಅವು ಸುಳಿ ತಿನ್ಕೋತೆ ಹೋಗ್ತದ. ಅದು ಚಿಗುರು ಎಲಿ ಬಿಟ್ಟಕ್ಕೆ ಮುಂದೆ ಗಿಡ ನೀ ಹಂಗಿಲ್ಲ. ಇದ್ರೂ ಸಹಿತ ಒಂದು ಕೀಟ ಈತದ. ಅದೇನು ಕಾಯಿನೂ ಬರೋದಿಲ್ಲ, ಏನು ಫಸಲು ಆಗೋದಿಲ್ಲ. ಅಜ್ಜ ಅಂದ್ರೆ ಈಗ ಬಾಳೆ ಗಿಡಕ್ಕೆ ಅಂದ್ರೆ ಪ್ರತಿಯೊಂದು ನಾ ಯಾವುದೇ ಬೆಳೆ ಮಾಡಿದ್ರು ಅದಕ್ಕೆ ನೀರಿಂದು ಯಾವ ರೀತಿ ಕೊಡ್ಬೇಕಂತೇಳಿ ಒಂದು ಇದು ಇರ್ತೈತ್ರಿ, ನಿರ್ವಹಣಾ ರೀತಿ ಇರ್ತೈತ್ರಿ. ಅಂದ್ರೆ ನಮ್ಮ ಬಾಳೆ ಹಚ್ಚಿದ್ರೆ ಯಾವ ರೀತಿ ಮೇಂಟೈನ್ ಮಾಡ್ಬೇಕ್ರಿ ನೀರಿಂದ್ರಿ? ನೀರಿಂದಲ್ಲಕೇನು ಈಗ ಡ್ರಿಪ್ಪಿಗೆ ಹಾಕಿದ್ರಂತರೂ ಈಗ ಡ್ರಿಪ್ಪೇ ಬಂದವ ಹೆಚ್ಚಾನಚ್ಚ. ಈಗ ದೊಡ್ಡ ಅದು ಅಂತಂದ್ರೆ ಬಡ್ಡಿ ಸರಿದಾಡ್ತಾವ. 2 ಬಡ್ಡಿ ಆತಾವ. ಒಂದು ಡ್ರಿಪ್ಪಿನ ಎಳೆ ಹಚ್ಚಿ ಕಡಿ, ಒಂದು ಡ್ರಿಪ್ಪಿನ ಎಳೆ ಹೆಚ್ಚಿ ಕಡಿ ಇಟ್ಟಾದಾಗ ನೋಡ್ರಿ ಈಗ ಎಷ್ಟು ಒಂದೇ ಎಳೆ ಹಾಕಿವಿ ಬರೀ 2 ಫೂಟ್ ತೊಯ್ದದ. ಹೌದೌದು. ಈ ಕಡೆ ಒಂದು ಫೂಟ ಬಡ್ಡಿ ಬಿಟ್ಟು ಈ ಕಡೆ ಒಂದು ಫೂಟ್ 1.5 ಫೂಟ್ ತೊಯ್ದದ, ಆ ಕಡೆ ಒಂದು ಫೂಟ್ 1.5 ಫೂಟ್ ತೊಯ್ದದ. ಇಷ್ಟ ಆಗೈತ್ರಿ ಇಲ್ಲಿ ಹೆಚ್ಚು ಬಂದೈತ್ರಿ. ಈ ಕಡೆನೂ ಅಷ್ಟು ಬಂದಿ ಅದು. ಈ ಕಡೆನೂ ಅಷ್ಟು ಬಂದೈತಿ. 1 ಫೂಟ 1.5 ಫೂಟ್ ಬಂದೈತ್ರಿ. 1.5 ಫೂಟ 2 ಫೂಟ್ ಇಂತಾನು ತೊಯ್ತದ. ಈಗ ಡಬಲ್ ಹಾಕದೇವ್ ತಿಳ್ಕೊರಿ. ಇದೊಂದ್ ಜರ ಆತ ಸರ್ಸಿ ಹಾಕೋದು, ಇದೊಂದ್ ಜರ ಈತ ಸರ್ಸಿ ಹಾಕೋದು. ಈ ಕಡೆನೂ ತ್ಯಾವ್ ತಗೋತದ, ಈ ಕಡೆ ತ್ಯಾವ್ ತದ. ಅವು ಅದು ತ್ಯಾವ್ ಬಂದು ಕಲಿತದ, ಇದು ತ್ಯಾವ್ ಬಂದು ಕಲಿತದ. ಬೋಧನೆಗೆ ಇವು ಅಗಿ ಮಾಡ್ಕೊಂಡ್ಬಿಡೋದು. ಇದು ನಡುವ ಮೆತ್ತಗೆ ಮಾಡ್ಕೊಂಡು ಗಳ್ಯಾರೆ ಹೊಡ್ಲಿ ಏನ್ರೆ ಹೊಡ್ಲಿ ಹೊಡೆದ ಮೆತ್ತಗೆ ಮಾಡ್ಕೊಂಡು ಅದು ಬೋದಿಗೆ ಮಾಡ್ಕೊಂಡ್ಬಿಡುದು. ಬಡ್ಡಿ ಬೋದಿಗೆ ಮಾಡ್ಕೊಂಡು ಆ ಬೋದಿನ ಮೇಲೆ 2 ಲೈನ ಇವು ಪೈಪ್ ಹಾಕಿ ಬಿಡ್ಬೇಕು. ಡ್ರಿಪ್ಪಿನ ಪೈಪ್ ಹಾಕಿಬಿಟ್ಟೆ ಅಂದ್ರೆ ಪೂರ ತ್ಯಾವ್ ತಗೊಂಡ್ಬಿಡ್ತದ. 2 ದಿವಸ ನೀರು ಬಿಟ್ರತ್ತೆ ಮುಂದೆ 15 ದಿನ ತನೂ ನೀರು ಬಿಡಲ್ಲ. ಇದು ಅಷ್ಟು ತ್ಯಾವ್ ತಗೊಂಡೇ ಬಿಡ್ತದ. ಹಿಂಗೆ ಕಾಲು ಇಟ್ರೆ ಬರೀ ಬೋದಿನ ಗಟ್ಟಿಗೆ ಹತ್ತು ತನಕ ಕಾಲು ಎಳಿತದ. ಆ ನಮ್ಮನ್ನ ತ್ಯಾವ್ ತಗೋತದ. ಅಂದ್ರೇನು ಹನಿ ಬೀಳೋದ್ರಿಂದ ಕಂಡಾಬಿಡಿ ಜಗ್ಗಿ ತಗೊಂಡು ಬಿಡ್ತದ. ಅಜ್ಜ ಈಗ ಇನ್ನೊಂದ್ರಿ, ಈಗ ಬಾಳೆ ಬೆಳೆಗಾರರು ತಾವು ಸ್ಟಾರ್ಟಿಂಗ್ ಮಾಡ್ಬೇಕಂತ ಹೇಳಿದ್ರ ಯಾವ ವೆರೈಟಿ ಕಾಯಿ ತಗೊಳ್ ಚಲೋ? ಈಗ ಕೆಲವ್ರು G9 ಚಲೋ, ಅದು ಬೇರೆ ಗುಂಪು ಬಾಳೆ ಮಾಡ್ಬೇಕು, ಆತರ ಬೇರೆ ಬೇರೆ ಹೇಳ್ತಾರೆ. ನಿಮ್ಗೆ ಯಾವ್ದು ಸೂಟ್ ಅನ್ಸಿದ್ರಿ? ನಮಗ ನೋಡ್ರಿ G9 ಹಚ್ಚದವ್ರದ್ದು ನೋಡಿ ನಮ್ ಬೀಗ್ರ ಹಚ್ಚಿದ್ರು ಅಲ್ಲಿ ನೋಡಿ ಆಯ್ತಾ. ಇದು ಇನ್ನೊಂದ್ ಯಾವ್ದು ಹೊಸ ಅಂತ ಹಚ್ಚಿದ್ರು ಅದನ್ನ ನೋಡಿ. ಅವಕ್ಕೆಲ್ಲ ಮೇಡಿಗಳು ಬೇಕಾತಾವ. ಗಿಡ ದೊಡ್ಡ ಆದ್ರ ಅದು ಕಾಯಿ ರುಚಿನೂ ಕಮ್ಮ. ಕಾಯಿ ನೋಡ್ಲಕ್ಕ ಉದ್ದನು ಇರ್ತದ ಪಿಂಡನು ಇರ್ತದ. ಆದ್ರ ಅದಕ್ಕ ಹೆಡಕನ್ಯಾಗ ಮೇಡಿ ಕೊಟ್ರ ಮತ್ತೊಂದ್ ಕಡೆ ಮುರಿತದ. ಇಲ್ಲ ಮೇಡಿ ಕೊಡ್ಲಾರ್ದ ಬಿಟ್ರೆ ಬಡ್ಡಿ ದರ್ಶನ ಉಳ್ಕೊಂಡ್ಬಿಡ್ತದ. ಅದ್ರದ್ದೇನೋ ಒಟ್ಟು ಮಧು ಜಾತಿ ಇದ್ದಂಗೆ ಅದದು. ಅದು ಮಾತ್ರ ಅದು ಮಾಡ್ದವ್ರದ್ದು ಒಬ್ರದ್ದು ಸರಿಯಾಗಿಲ್ಲ. ಬ್ಯಾಸಿದಿಂದ ಮಾತ್ರ ಕಾಯಿ ಸೀಳ್ತದ ಅದು ಬಿಸಿಲಿಗೆ. ಹಿಂಗಾಗಿ ಹನುಮಾನ್ ಅಂತೇಳಿ ಹಚ್ಚಿದ್ರು ಅಲ್ಲಿ ನಮ್ಮ ಬೀಗರು. ಕಾಯಿ ಸೀಳ್ತಿತ್ತು, ಇಡದ ಮಾತಿತ್ತು ಕಾಯೆಲ್ಲ. ಗಿಡ ಒಬ್ರಿಗೆ ಹೇಳ್ತಿದ್ಲ ಅಂತಿತ್ತ ಇಟ್ಟಿಟ್ಟು ಬನಿ ಬಿಡೋದು. 2 ಕಡೆ ಮೇಡಿ ಕೊಡ್ತಿದ್ರು. ಮೇಡಿ ಕೊಟ್ಟಲ್ಲೇ ಮುರಿಬೇಕು ಒಂದು, ಇಲ್ಲಾಂದ್ರೆ ಬೇರೆ ಕಡೆ ಮುರಿಬೇಕು ಒಂದು, ಹಿಂಗಾತಿದ್ವು. ಹಿಂಗಾಗಿ ಅವ್ಕರ್ನ ಈಗ ನಮ್ಮಲ್ಲಿ ಯಾರು ಹಚ್ಚಂಗೂನಿಲ್ಲ. ಈ ಜವರಿ ಟೈಪೇ ಇದು ಬಂದದ. ಇದು ಜವಾರಿ. ಇವು ಕಷಾಯ ಮಾಡಿದ್ದು ಜವಾರಿನೇ ಇವು. ಇದಕ್ಕೆ ಬೇಡಿಕೆನೂ ಹೆಚ್ಚದ, ರುಚಿನೂ ಹೆಚ್ಚಿರ್ತದ. ಇನ್ನೇನು ಮೈಸೂರು ಬಾಳೆ ಅಂತೂ ನಮ್ಮ ಕಡೆ ಯಾರು ಹಚ್ಚೇ ಇಲ್ಲ, ಬರುದಿಲ್ಲ. ಇಲ್ಲಿ ಈ ಕಡೆ ನಮ್ಮಲ್ಲಿ ಮಾರಾಟನೂ ಆಗೋದಿಲ್ಲ. ಅವೆಲ್ಲ ತುಟ್ಟಿ ಭಾಳ ಬರ್ತಾವ. ಸಪ್ಪಿ ತಿಳು ಬರ್ತದ, ರುಚಿನೂ ಇರ್ತದ. ಅದ್ರ ಕಡೆ ಮೈಸೂರು ಸೈಡ ಬೆಂಗಳೂರು ಸೈಡ ಆ ಕಡೆ ಹೆಚ್ಚ ಬೆಳಿತಾರ. ನಮ್ಮಲ್ಲಿ ಮಾತ್ರ ಇದೇ ಬಾಳಿನೇ ಹೆಚ್ಚ. ಈಗೆಲ್ಲ ಕೆಲವೊಬ್ರು ಹಚ್ಚಾರ, ಹೊಸಾಯಿ ಪಸಾಯಿ ಹಚ್ಚಾರ. ಹಚ್ಚಿದ್ರು ಅದು ಮೇಡಿ ಪಾಡಿ ಲಾಗೋಡಿ ಭಾಳ ಬರ್ತದ. ಇದಕ್ಕೇನೂ ಇಲ್ಲ.
ಮೇಡಿಲ್ಲ ಏನೂ ಇಲ್ಲ, ಡ್ರಿಪ್ಪಿಂದ ಅಟ್ಟೆ. ಅಜ್ಜಿ ಈಗ ಪಚ್ಚ ಬಾಳೆ ಏಲಕ್ಕಿ ಬಾಳೆ ಅಂತ ಹೇಳ್ತಾರಲ್ಲ, ಅದ್ರಲ್ಲಿ ಯಾವ್ದು ಉತ್ತಮ, ಯಾವ್ದು ಮಾಡಿದ್ರೆ? ಏಲಕ್ಕಿ ಬಾಳೆ ಅದು ನಾವು ತಿಂದು ನೋಡಿ ಅದು ಚಲೋ. ಪಚ್ಚೆ ಬಾಳೆ ಅಂದ್ರೆ ಅದು ಎಂತದು ಅಂದ್ರೆ ಉದ್ದಕ್ಕೆ ಬರ್ತೈತಿ ನೋಡ್ರಿ, ಅದು ಹೊಸ ಹೈಬ್ರಿಡ್ ಹತ್ತಾರ. ಹೈಬ್ರಿಡ್ ಅದೇ ಹೊಸ ಆಯ್ತು, ಹಸಿರು ಇರ್ತದ. ಅದು ನಮ್ಗೆ ಸರಿ ಅನ್ಸಿಲ್ಲ. ಅದು ಎಲ್ಲ ನಮ್ಮಲ್ಲಿ ಎಲ್ಲ ಹೆಚ್ಚಿದ್ ಕಡು ತೆಗದಾರ. ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಇದೇ ಬಾಳಿನೇ ಹೆಚ್ಚ ಇದು. ಉತ್ತರ ಕರ್ನಾಟಕದೊಳಗೆ ಪ್ರತಿಯೊಬ್ಬರು ಬಾಳಿನೇ ಇದೆ. ಮತ್ ಮೇಲಾಗಿ ವ್ಯಾಪಾರಸ್ಥರು ಇವಕ್ಕೆ ಹೆಚ್ಚ ತಗೊಳ್ಳೋದು. ಇವಕ್ಕೂ ರೇಟ್ನು ಚಲೋ ಬರ್ತದ. ಇಲ್ಲಿ ನಮ್ಮಲ್ಲಿ ಇವೇ ವ್ಯಾಪಾರ ಹೆಚ್ಚಾತಾವ. ಅಂದ್ರೆ ಅಜ್ಜ ಇವು ಬಾಳೆಗೆ ಕಾಮನ್ ಆಗಿ ಯಾವ ರೋಗ ಬರ್ತಾವ್ರಿ? ಕಾಮನ್ ಆಗಿ ಅಂದ್ರೆ ಅದೇ ಸುಳ್ಯಾಗ ಏನು ಇವು ಏನು ಮೆಕ್ಕೆಜೋಳ ಕಾಲಾಗತ್ತಾವ ನೋಡ್ರಿ ಕೀಡಿ, ಅದೇ ಟೈಪ್ ಇದಕ್ಕೂ ಕೀಡಿ ಹುಡ್ತದ. ಮತ್ ಮೇಲಾಗಿ ಇಲ್ಲಿ ಬಡ್ಡ್ಯಾಗ ಭಾಳ ದೊಡ್ಡದ ಆದಿಂದ ನಮ್ಮ ಜವಾರಿ ಬಾಳಿ ಬರ್ತಿತ್ತು. ಇದಕ್ಕೆ ಏನು ಮಾಡ್ತದೋ ಗೊತ್ತಿಲ್ಲ. ಜವಾರಿ ಬಡ್ಡಿಗೆ ಹಿಂಗ ನಡು ಬಡ್ಡ್ಯಾಗೆ ತೂತ್ ಹಾಕಿ ಕಟ್ಟಿಗೆ ಹ್ಯಾಂಗ ಹುಳ ಹತ್ತದ ಹಂಗ ಹುಳ ಬರ್ತಿತ್ತು, ಒಂದು ಕರಿ ಹುಳ. ಅದು ಕರಿದಂದ್ರೆ ಮ್ಯಾಲ ಸಾಪಿ ಅದ್ರದ್ದು ಪಕ್ಕಗಳು ಬಿರ್ಸಿರ್ತಿತ್ತು, ಅಂತ ಹುಳ ಹತ್ತಿತ್ತದು. ಅವು ಜವಾರಿ ಬಾಳಿಗೆ ಅದೇನ್ ಮಾಡ್ತಾರಿ? ಅದು ನಡು ತೂತ್ ಹಾಕೋತ ಹೋಗಿ ನಡುವಿನ ಗಂಡಿಗೆ ಹೋಗಿ ಕಡಿತದ. ಅಂದ್ರೆ ಪೂರ್ತಿ ಸರ್ವನಾಶ ಮಾಡ್ತಾರಿ. ಆ ಗಿಡನೇ ಹಸನೆ ಅದು. ಹಿಂಗ ಆತಿತ್ತು ಹಿಂದ. ಮತ್ತ ಆ ಕೃಷಿ ಆಫೀಸಿನವ್ರು, ತೋಟಗಾರಿಕೆ ಇಲಾಖೆ ಅವರೆಲ್ಲ ಬಂದು ಒಂದು ತೋಟದಾಗ ಇದನ್ನ ಕಾರ್ಯಕ್ರಮನ ಇಟ್ಕೊಂಡಿದ್ರು. ಇಟ್ಕೊಂಡು ಅದನ್ನೆಲ್ಲ ಬಡ್ಡಿ ಪಡ್ಡಿ ಕಡುದು ಮಾಡಿ ನೋಡಿದ್ರು. ಬಡ್ಡಿ ಅರಿಶಿಣ ಕಲರ್ ಆಕಾರ ಕರ್ಗ ಹಿಂಗೆಲ್ಲ ಆಗಿದ್ದು. ಇದಕ್ಕೆ ಈ ತರ ಎಣ್ಣೆ ಹಾಕಬೇಕು, ಬಾಳೆ ಹಚ್ಚ ಮುಂದೆ ಎಣ್ಣೆ ಗೆದ್ದಿ ಕೆಸಿಂದ ಬಾಳೆ ಹಚ್ಬೇಕತ್ತ ಅದು ಆ ಥರನೂ ಮಾಡಿ ನೋಡಿದೆವು. ಆ ರೋಗನೇ ಅವಾಗ ಕಂಟ್ರೋಲ್ ಆಗಲೇ ಇಲ್ಲ. ಈಗ ಇತ್ತಿತ್ತಲಾಗಿ ಇವು ಏನು ಕಷಾಯ ಮಾಡಿದಾಗೆ ಅವಲ್ಲ, ಇವಕ್ಕೆ ಮಾತ್ರ ಯಾವ ರೋಗನೂ ಕಮ್ಮ. ಇವಕ್ಕೆ ಬರೋದೂ ಇಲ್ಲ. ಒಂದು ವೇಳೆ ಇದಕ್ಕೊಂಜರ ವ್ಯವಸ್ಥೆ ಮಾಡಿದ್ರೆ ಇವು ಎಷ್ಟೋ ದಿನನೂ ಹೋತಾವ. ಅಂದ್ರೆ ಇವು ನಿಮ್ಗೆ ಕೊಡ್ಬೇಕಾದ್ರೆ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಿ ಕೊಟ್ಟಿರ್ತಾರೆ. ಅವ್ರು ಅಲ್ಲಿ ಎಲ್ಲ ವ್ಯವಸ್ಥೆ ಮಾಡೇ ಕೊಟ್ಟಿರ್ತಾರೆ. ಮತ್ತು ಹಂಗೇನ್ರಿ ಪ್ರಸಂಗ ಸಾರಿ ರೋಗ ರುಜಿ ಕಾಣ್ಲಕ್ಕತ್ತಂದ್ರೆ ಅಂಥದೇ ಕಾಲಕ್ಕೆ ಸಾದಾ ಎಣ್ಣಿನ ಕಾಲಕ್ಕೆ ಹೊಡೆದ್ರೆ ಏನೂ ಆಗೋದಿಲ್ಲ. ಆ ಥರ. ಅಂದ್ರೆ ಅಜ್ಜ ನೀವೀಗ ಇದು ಇಷ್ಟು ಹಾಕಿರಲಿ, ನೀವು 1 ಎಕರೆಗೆ 1,000 ಕೂತವ್ರಿ ನಿಮ್ಮ ಅಂದಾಜ ನೀವು ಕಮ್ಮಿ ಮೇಂಟೆನೆನ್ಸ್ ಮಾಡಿರಂದ್ರೂ ಎಷ್ಟು ನಿಮ್ಗೆ ಆದಾಯ ಪಡ್ಕೊಂತೀರಿ? ಅಂದ್ರ ಈಗ ಅವಾಗಿನ ಲೆಕ್ಕಾಚಾರನೇ ಬೇರೆ, ಈಗಿನ ಲೆಕ್ಕಾಚಾರ ಹೆಂಗತ್ ಕೇಳ್ರಿ. ಈಗಿನ ಲೆಕ್ಕಾಚಾರ ಕೆಜಿ ಗಟ್ಲೆ ಮಾರ್ಲಾಗ್ತದ. ಹೌದು. ಅವಾಗ ನಾವು ಗಿಡಗಟ್ಲೆ ಕೊಡ್ತಿದ್ದೆವು. ಒಂದ್ ಗಿಡಕ್ಕೆ ಇಂತಿಷ್ಟಂತ ಮುಗಿಸಿ ಬಾಗೊಂಡ್ರಿಗೆ ಕೊಡ್ತಿದ್ದೆವು. ಇಲ್ಲ ಅಂತಂದ್ರ ಆ ಮಾರ್ಕೆಟ್ಗೆ ಹೋಗ್ತಿದ್ದೆವು. ಆ ಮಾರ್ಕೆಟ್ದಾಗ ಏನ್ ಸವಾಲ್ ಆಗ್ತದ, ಸವಾಲ್ ಮೇಲೆ ಕಾರಣ ಹಿಂಗಾತಿತ್ತು. ಈಗ ಏನ್ ಮಾಡ್ತಾರ, ಬುಡಕ ಹೂವಣಿಗೆ ಅಂತೇಳಿ ಇರ್ತದ, ಆ ಹೂವಣಿಗೆ ಅಂಜಿಟ್ಟು ಕೊಯ್ತಾರ, ಮ್ಯಾಲ ಕಾಯಿಗೆ ಹಚ್ಚೆ ಮ್ಯಾಗಿನ ಗಣಿ ತೆಗಿತಾರ, ತೆಗೆದು ಕಾಟ ಮಾಡ್ತಾರ. ಇವತ್ತು 4 ಗಿಡ ಕೂಡ್ಯಾರ ಆಲಿ, ಇವತ್ತು ಗಿಡ ದೊಡ್ಡ ಇದ್ದು ಅಂದ್ರೆ 4 ಗಿಡಕ್ಕರೆ ಆಲಿ, 5 ಗಿಡಕ್ಕರೆ ಆಲಿ, 1 ಕ್ವಿಂಟಲ್. 1 ಕ್ವಿಂಟಲ್ ಮೇಲೆ ಲೆಕ್ಕ ಅಂದ್ರೆ 1 ಕಿಲೋಕ್ಕೆ 20, 30, 25 ಹಿಂಗ ಒಂದು ರೇಟ್ ಮುಗಿಸ್ತಾರ ಅವ್ರು. ಮುಗಿಸಿ ಕ್ವಿಂಟಲ್ ಗಟ್ಲೆನೆ ಮಾರಾಟ ಆಗೋದು, ಕಾಟನ್ ಮೇಲೆ ಹೋಗುವು. ಕೆಜಿಗೆ 20 ಅಂತೂ ಈ ಸದ್ ಮಿನಿಮಮ್ ಮಾರ್ತೆ ಅದು. ಅಂದ್ರೆ ಈಗ 1 ಗಿಡಕ್ಕೆ ಮಿನಿಮಮ್ ಅಂದ್ರು ಎಷ್ಟು ಕೆಜಿ ಆಗ್ಬೋದು? ಅದು ಗಿಡ ಅಂತಂದ್ರೆ ಒಂದ್ ಸ್ವಲ್ಪ ದೊಡ್ಡದಿತ್ತಂದ್ರೆ 15 ಕೆಜಿ ತನೂ ಆತದ. 15 ಕೆಜಿ. ಅದಕ್ಕಿಂತಲೂ ದೊಡ್ಡದಿತ್ತಂದ್ರು 20 ಕೆಜಿ ತನೂ ಆತಾವ. ಅದು ಈಗ ನಾವು ಕಮ್ಮಿನೇ ತೊಗೊಂಡ್ರ ಒಂದು 15 ಕೆಜಿ. 15 ಕೆಜಿ. ಈಗ 15 ಕೆಜಿ ಒಂದ್ ಗಿಡದಿಂದ 15 ಕೆಜಿ ಉತ್ಪಾದನೆ ಆದ್ರೂ 1,000 ಗಿಡಕ್ಕೆ ತಗೊಂಡ್ರೆ ನಾವು ಎಷ್ಟು ಆಗ್ಬೋದ್ರಿ? ಮತ್ತೆ 1 ಗಿಡಕ್ಕೆ 15 ಕೆಜಿ ಆದ್ರೆ ಏಸಿ ಗಿಡ ಕೂಡದಾಗ 1 ಕ್ವಿಂಟಲ್ ಆತದ ನೋಡ್ರಲ್ಲ. 15,000 ಕೆಜಿ ಐತ್ರಿ. 15,000 ಕೆಜಿ ಅಂದ್ರೆ ಕೆಜಿ ಎಷ್ಟು ರೂಪಾಯಿ ಕುಂದಿರ್ತಾರೆ? 20 ರೂಪಾಯಿಗೆ 1 ಕೆಜಿನೇ ಹಿಡಿಯಮ್. ಈಗ ಸದ್ ಮಾರ್ಲಕತ್ತದ 20-25 ತನ ಮಾರ್ಲಕತ್ತದ. ಒಂದ್ ಕಿಲೋಕ್ಕೆ 25. 15 ಕೆಜಿಗೆ ಅಂದ್ರೆ 20 ಅಂತ ಆದ್ರೆ ಎಷ್ಟಾಯ್ತು? 300 ರೂಪಾಯಿ ಆಯ್ತು ಒಂದ್ ಗಿಡಕ್ಕೆ. 1 ಗಿಡಕ್ಕೆ 300 ರೂಪಾಯಿ ಆದ್ರೆ 1,000 ಗಿಡ ಅದ. 1000 ಗಿಡಕ್ಕೆ ಎಷ್ಟಾತ ನೋಡ್ರಲ್ಲ? 30 ಲಕ್ಷ ಆತನ್ರಿ? 30 ಆತದ. 3 ಲಕ್ಷ ಆತದ. 3 ಲಕ್ಷ ರೀ? ಕಾಂಗ್ರಿ ಸಾಹೇಬ್ರ. 3 ಲಕ್ಷ ರೂಪಾಯಿ 3 ಲಕ್ಷ ಆಯ್ತು. ಲಾಗೋಡಿ ಏನು ಇಲ್ಲಲ್ಲ, ನೀರ್ ಕಟ್ಟುದಿಲ್ಲ. ಈಗೇನು ದೊಡ್ಡದಾಗುತ್ತಾನ ಅಟ್ಟೆ ಸದಿ ದೊಡ್ಡದಾಯ್ತಿಲ್ಲ, ಸದಿನೂ ಹೇಳಂಗಿಲ್ಲ. ಗಿಡ ನೆಳಗ್ ಒಯ್ದು ಬಿಡ್ತದ, ಸಪ್ಪಿ ಕೂಡ್ತದ. ನೆಳಗ್ ಹೋಯ್ತ ಅಂದ್ರೆ ಬುಡಕ್ಕೆ ಸದಿನೇ ಹೇಳಂಗಿಲ್ಲ. ಇಲ್ಲಿ ನಮ್ಮಲ್ಲಿ ಹಚ್ಚಾರ ಇಲ್ಲಿ ನಿಂಗಪ್ಪ ಬಿಸ್ನ ಅಂತೇಳಿ, ಅಲ್ಲೆಲ್ಲ ಹೋಗಿ ನಾವು ನೋಡ್ಕೊಂಡ್ ಬಂದೆ. ಅವ್ರ ಬಲ್ಲಿ ಕಂಬಿದ್ದು ಹೋಗಿ ಒಂದು ತೊಡೆ ತಂದು ಹಚ್ಚಿ ನೋಡೋದೆ. ಅವರು ಇಂಥವೇ ಮೊದಲಾಗಿ ತಂದು ಹಚ್ಚಿದ್ದು. ನಾನು ಕೂಡ ಈಗ 700 ಒಂದು ಹಚ್ಚಾರ. ಮತ್ತ 700 ಮೊದಲ 1,000 ಹಚ್ಚಾರ, ಆಮೇಲೆ ಈ ಸದ್ ಮತ್ತೆ 700 ಹಚ್ಚಾರ. ಬರ್ರಿ ಜಂಗಿ.